ಹಲೋ ಫ್ರೆಂಡ್ಸ್. ಸೊ ಇವತ್ತಿಂದು ಹಾಟ್ ಟಾಪಿಕ್ ಮಾರ್ಕೆಟ್ನಾಗ ಏನು ನಡೆದೈತೆ ಅಂತಂದ್ರೆ RBI ಅಲೌಸ್ ಇಂಟರ್ನ್ಯಾಷನಲ್ ಟ್ರೇಡ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯನ್ ರುಪೀಸ್. ಸೊ ಇವು 2-3 ದಿವಸ ಆಯ್ತು ನೀವು ನೋಡ್ತಿರ್ಬೋದು, ಭಾಳಷ್ಟು ಸರ್ಕ್ಯುಲೇಟ್ ಆಗಾಕತ್ತೈತಿ ಈ ಮೆಸೇಜ್ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಗ್ರೂಪ್ಸ್ನಾಗಲಿ ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ. ಸೊ RBI ಇದ್ರೊಳಗೆ ಏನು ಮಾಡ್ಯಾರ, ಎದ್ರ ಸಂಬಂಧ ಮಾಡ್ಯಾರ, ಆಮೇಲೆ ಇದ್ರದ್ದು ಔಟ್ಕಮ್ ಏನಿರ್ತೈತಿ, ಕಾನ್ಸಿಕ್ವೆನ್ಸಸ್ ಏನಿರ್ತೈತಿ, ಈ ವಿಡಿಯೋ ಒಳಗೆ ನಾವು ತಿಳ್ಕೊಳ್ಳೋದು. ಓಕೆ, ಸೊ ಇಷ್ಟು ವರ್ಷನಾಗ ಆಗ್ಲಾರ್ದಂಥದ್ದು ಈಗ ಫಸ್ಟ್ ಟೈಮ್ ಇಂಡಿಯಾ ಒಳಗೆ ಆಗಕತ್ತೈತಿ. ಸಣ್ಣಗ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಡಾಲರಿಗೆ ಕಾಂಪೀಟ್ ಮಾಡೋಕೆ ಮಾರ್ಕೆಟ್ನಾಗ ಎಳೆಯಾಕತ್ತೀವಿ. ಸೊ ದಿಸ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯಾ. ಈಗ ನೋಡ್ರಿ, ಯಾವುದೂ ಪ್ರಾಡಕ್ಟ್ ನೀವು ಇಂಪೋರ್ಟ್ ಮಾಡ್ಕೊಳಕತ್ತಿದ್ರಿ ಅಥವಾ ಯಾವುದೂ ಪ್ರಾಡಕ್ಟ್ ನೀವು ಒಂದು ಬೇರೆ ದೇಶದಿಂದ ನೀವು ಇಲ್ಲಿ ಆಯಾತ್ ಮಾಡ್ಕೊಂಡು ಇಂಡಿಯಾ ಒಳಗೆ ನೀವು ಅದನ್ನು ಮಾರೋರಿದ್ರಿ ಅಂತಂದ್ರೆ ಅದ್ರ ಸಂಬಂಧ ನೀವು ಪೇಮೆಂಟ್ ಏನೈತಿ US ಡಾಲರ್ಸ್ನಾಗ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಯಾವುದೋ ಒಂದು ಪ್ರಾಡಕ್ಟ್ ನೀವು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂದ್ರೆ ನಿರ್ಯಾತ್ ಮಾಡೋರಿದ್ರಿ ಅಂತಂದ್ರೆ ಅದ್ರದ್ದು ಪೇಮೆಂಟ್ ಏನು ಇನ್ವರ್ಡ್ ರೆಮಿಟನ್ಸ್ ನಮಗೆ ಬರ್ತೈತಿ ಅದನ್ನು US ಡಾಲರ್ಸ್ನಾಗ ಬರ್ತೈತಿ. ಅಂದ್ರೆ ನಿಮ್ಮ ಕೈಯಾಗ ಪೇಮೆಂಟ್ ಬರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಮ ಕಡೆ ಪೇಮೆಂಟ್ ಬರೋದು US ಡಾಲರ್ಸ್. ಸೊ US ಡಾಲರ್ಸ್ ಅಂತೂ ನೀವು ಇಂಡಿಯಾ ಒಳಗೆ ಖರ್ಚು ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂತಂದ್ರೆ ಇಲ್ಲಿ ನಡೆಯೋದು ಇಂಡಿಯನ್ ರುಪೀಸ್. ಸೊ ಅದ್ರ ಸಂಬಂಧ ನೀವು ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಕನ್ವರ್ಷನ್ ಚಾರ್ಜಸ್ ಇರ್ತಾವೆ ಬೇಸ್ಡ್ ಆನ್ ದ ಮಾರ್ಕೆಟ್ ರೇಟ್ ಏನಿರ್ತೈತಿ, ಎಕ್ಸ್ಚೇಂಜ್ ರೇಟ್ ಏನಿರ್ತೈತಿ, ಅದ್ರ ಬೇಸಿಸ್ ಮ್ಯಾಗ ಕನ್ವರ್ಷನ್ ಚಾರ್ಜಸ್ ಇರ್ತಾವೆ. ಓಕೆ, ಸೊ ಪ್ರತಿ ಸಲ ನೀವು US ಡಾಲರ್ಸ್ ಪರ್ಚೇಸ್ ಮಾಡಲಿ ಅಥವಾ ಸೆಲ್ ಮಾಡಲಿ, ನೀವು ಅದನ್ನು ಕನ್ವರ್ಟ್ ಮಾಡಿ ಇಂಡಿಯನ್ ರುಪೀಸ್ ಒಳಗೆ ಕನ್ವರ್ಟ್ ಮಾಡಿ ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೊಂದು ಬೇಸಿಕ್ ಕಾಸ್ಟ್ ಇರ್ತೈತಿ, ಸೊ ಅದಕ್ಕೊಂದು ಎಕ್ಸ್ಪೆನ್ಸ್ ಇರ್ತೈತಿ, ಅದನ್ನು ನಾವು ಬೇರ್ ಮಾಡಬೇಕಾಗುತ್ತೆ. ಓಕೆ, ಈಗ ಜನರಲಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, US ಡಾಲರಿಗೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಇಂಡಿಯನ್ ರುಪೀಸ್ದು ವ್ಯಾಲ್ಯೂ ಏನೈತಿ, ನಮ್ಮ ಇಂಡಿಯನ್ ರುಪೀಸ್ದು ಕರೆನ್ಸಿದ ವ್ಯಾಲ್ಯೂ ಏನೈತಿ, ಭಾಳ ಕಡಿಮೆ ಐತಿ. ಸೊ ಇವತ್ತಿನ ಡೇಟ್ನಾಗ ಎಲ್ಲದಕ್ಕಿಂತ ಲೋಯೆಸ್ಟ್ ಹೋಗೈತಿ 79.4 ಸಮಥಿಂಗ್. 1 USD ಈಕ್ವಲ್ಸ್ ಎಷ್ಟು ರುಪೀಸ್ ಆಗೈತಿ. ಹಿಂಗೆ ಇರಬಾರ್ದು ಆ್ಯಕ್ಚುಲಿ. ಸೊ ಪ್ರತಿ ವರ್ಷ ಇಂಡಿಯನ್ ಕರೆನ್ಸಿದ ವ್ಯಾಲ್ಯೂ ಏನೈತಿ ಡೆಪ್ರಿಷಿಯೇಟ್ ಹಾಕೊಂತ ಹೊಂಟೈತಿ, ಅಂದ್ರೆ ಕಡಿಮೆ ಹಾಕೊಂತ ಹೊಂಟೈತಿ. ಎವ್ರಿ ಇಯರ್ 4 to 5% ಅದು ಕಡಿಮೆ ಹಾಕೊಂತ ಹೊಂಟೈತೆ ಅಂತಂದ್ರೆ ನೀವು ವಿಚಾರ ಮಾಡ್ಬೋದು, ಯಾವುದೋ ಒಬ್ರು ಇಂಪೋರ್ಟ್ರಿಗಾಗಲಿ ಯಾರೊಬ್ರು ಆಯಾತ್ ಮಾಡ್ಕೋತಾರ ಅವ್ರ ಸಂಬಂಧಿದ 5% ಲಾಸ್ ಡಿರೆಕ್ಟ್ ಐತಿ. ಅಂದ್ರೆ ಅವ್ರ ಕಂಪ್ನಿಗೆ 5% ಲಾಸ್ ಡೈರೆಕ್ಟ್ಲಿ ಬೀಳ್ತೈತೆ. ಯಾಕಂತಂದ್ರೆ ಅವ್ರು ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಅವ್ರು USDನಾಗ ಪೇಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ USDನಾಗ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ ಪ್ರತಿ ವರ್ಷ ನೀವು 4-5% ಹೆಚ್ಚು ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಇಂಡಿಯನ್ ರುಪೀಸ್ನಾಗ. ಅವಾಗ ನೀವು ಅದನ್ನು ಮೀಟ್ ಔಟ್ ಮಾಡ್ಬೋದು. ಓಕೆ, ಸೊ ಎವ್ರಿ ಇಯರ್ 4 to 5% ಅಂತೂ ನಿಮಗೆ ಡಿರೆಕ್ಟ್ ಲಾಸ್ ಆಗತ್ತೈತಿ ಇಂಪೋರ್ಟರ್ಸಿಗೆ. ಸೊ ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್. ಅದರಿಂದ ಇಂಪೋರ್ಟರ್ಸ್ ಏನು ಮಾಡ್ತಾರೆ, ಭಾಳಷ್ಟು ಜನ ಇಂಪೋರ್ಟರ್ಸ್ ಏನು ಮಾಡ್ತಾರೆ, ಇದನ್ನು ಅವಾಯ್ಡ್ ಮಾಡ್ಬೇಕಂತ ಹೇಳಿ ಹೆಜ್ಜಿಂಗ್ ಮಾಡ್ತಾರೆ. ಸೊ ಫಾರ್ವರ್ಡ್ ಪ್ರೀಮಿಯಮ್ ಪೇ ಮಾಡಿ ಹೆಜ್ಜಿಂಗ್ ಮಾಡ್ತಾರೆ. ಸೊ 2-3% ಅವ್ರಿಗೆ ಪ್ರೀಮಿಯಮ್ ಕಟ್ಟಿದ್ರೂ ಪರವಾಗಿಲ್ಲ, ಆದ್ರೆ ಈ ಡಿಫರೆನ್ಸ್ ಏನೈತಿ ಅದು ನಮಗೆ ಎಫೆಕ್ಟ್ ಆಗಬಾರ್ದು ಅಂಥೇಳಿ ಇಂಪೋರ್ಟರ್ಸ್ ಯೂಶ್ವಲಿ ಹೆಜ್ಜಿಂಗ್ ಮಾಡ್ತಾರೆ. ಸೊ ಹೆಜ್ಜಿಂಗ್ ಏನೈತಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ನಾಗ ಜಾಸ್ತಿ ನಾವು ಹೋಗೋದು ಬೇಡ. ಆಮೇಲೆ ಕೆಲವೊಂದು ಸಲ ಏನೈತಿ ಎಕ್ಸ್ಪೋರ್ಟರ್ಸ್ನು ಹೆಜ್ಜಿಂಗ್ ಮಾಡ್ತಾರೆ. ಎದ್ರ ಸಂಬಂಧ ಅಂತಂದ್ರೆ ಕೆಲವೊಂದು ಸಲ ನೀವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಇನ್ವಾಯ್ಸಿಂಗ್ ಏನು ಮಾಡಿರ್ತೀರಿ, ಇವತ್ತಿನ ರೇಟ್ ಕನ್ಸಿಡರ್ ಮಾಡಿ ನೀವು ಇನ್ವಾಯ್ಸ್ ಮಾಡಿರ್ತೀರಿ, ಇನ್ವಾಯ್ಸಿಂಗ್ ನೀವು ಫೈನಲೈಸ್ ಮಾಡಿರ್ತೀರಿ ವ್ಯಾಲ್ಯೂ. ಸಪೋಸ್ ನಿಮ್ಮ ಪೇಮೆಂಟ್ ಡಿಲೇ ಆಯಿತು ಅಥವಾ ಯಾವುದೋ ಒಂದು ರೀಸನಿಗೆ ನಿಮ್ಮ ಪೇಮೆಂಟ್ಸ್ ಇಮಿಡಿಯೇಟ್ ಯಾವ ಟೈಮಿಗೆ ಬರಬೇಕಿತ್ತು ಆ ಟೈಮಿಗೆ ಬರಲಿಲ್ಲ, 1 ತಿಂಗಳು ಅಥವಾ 2 ತಿಂಗಳು ಬಿಟ್ಟು ನಿಮ್ಮ ಪೇಮೆಂಟ್ ಬಂತಂತಂದ್ರೆ ಅವಾಗ ಬೈ ಚಾನ್ಸ್ ಡಾಲರ್ ರೇಟ್ ಕಡಿಮೆ ಆಗಿತ್ತು, ಅವಾಗ ಬೈ ಚಾನ್ಸ್ ಡಾಲರ್ ರೇಟ್ ಬಿದ್ದಿತ್ತು ಅಂತಂದ್ರೆ ಅವಾಗ ಎಕ್ಸ್ಪೋರ್ಟರ್ಸಿಗೆ ಲಾಸ್ ಆಗುತ್ತೆ. ಸೊ ಅದ್ರ ಸಂಬಂಧ ಎಕ್ಸ್ಪೋರ್ಟರ್ಸ್ನು ಕೆಲವೊಂದು ಸಲ ಹೆಜ್ಜಿಂಗ್ ಮಾಡ್ತಾರೆ. ಅಥವಾ ಯಾವಾಗ ಎಕ್ಸ್ಪೋರ್ಟರ್ಸ್ದು ಇನ್ವಾಯ್ಸಿಂಗ್ ಮಾಡ್ತಿರ್ತಾರೆ, ಸೊ ಅವಾಗನ $1-2 ಕಡಿಮೆ ಇಟ್ಕೊಂಡು ಕನ್ಸಿಡರ್ ಮಾಡಿ ನಾವು ಇನ್ವಾಯ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಬಿಲ್ ಮಾಡ್ತೀವಿ. ಸೊ ಅವಾಗಿಂದ ಏನಾಗುತ್ತೆ, $1-2 ಅದು ಕಡಿಮೆ ಬಂತಂದ್ರೂ ನಮಗೆ ಜಾಸ್ತಿ ಎಫೆಕ್ಟ್ ಆಗಂಗಿಲ್ಲ. ಸೊ ಹೀಗಾಗಿ ಇಂಪೋರ್ಟರ್ಸ್ ಆಗಲಿ ಎಕ್ಸ್ಪೋರ್ಟರ್ಸ್ ಆಗಲಿ ಇದೆಲ್ಲ ಫ್ಲಕ್ಚುಯೇಷನ್ಸ್ ಅವಾಯ್ಡ್ ಮಾಡ್ಬೇಕಂತೇಳಿ ಹೆಜ್ಜಿಂಗ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಸಿನಾರಿಯೋ ನಾವು ನೋಡಿದ್ವಿ ಅಂತಂದ್ರೆ ಇಂಪೋರ್ಟರ್ಸ್ ಆಗಲಿ ಎಕ್ಸ್ಪೋರ್ಟರ್ಸ್ ಆಗಲಿ ಯಾರಿಗಿದ್ರೂ ಇಂಟರ್ನ್ಯಾಷನಲ್ ಟ್ರೇಡ್ ನಾವು ಮಾಡ್ಬೇಕಂತಂದ್ರೆ ಒಂದು ಕಾಮನ್ ಕರೆನ್ಸಿ ಯಾವುದೈತಿ, ಒಂದು ಮೋಡ್ ಆಫ್ ಕರೆನ್ಸಿ ಯೂಸ್ ಮಾಡೋದು ಯಾವುದೈತೆ ಅಂತಂದ್ರೆ US ಡಾಲರ್ಸ್. ಸೊ US ಡಾಲರ್ಸ್ ಬಿಟ್ಟರೆ ಬೇರೆ ನಮ್ಮ ಕಡೆ ಆಪ್ಷನೇ ಇಲ್ಲ. ಯಾವುದೂ ನೀವು ಕಂಟ್ರೀಸಿಗೆ ಟ್ರೇಡ್ ಮಾಡ್ಬೇಕಂತಂದ್ರೆ USD ಒಳಗೆ ನಾವು ಟ್ರೇಡ್ ಮಾಡಬೇಕು. ಸೊ ಈ ಲೆವೆಲ್ದ ಡಿಪೆಂಡೆನ್ಸಿ ನಾವು US ಡಾಲರ್ ಮ್ಯಾಗ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂತೀವಿ ಅಂತಂದ್ರೆ ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಏನೈತಿ 100% ಕಡಿಮೆ ಹಾಕ್ಕೊಂತನೇ ಹೋಗೋದು, ನೋ ಡೌಟ್ ಅಬೌಟ್ ಇಟ್. ಇಲ್ಲಿ ಮಟ್ಟ ಅಂತರೂ ಅದೇ ಟ್ರೆಂಡ್ ನಡೆದೈತಿ, ಯಾವಾಗಲೂ ಕಡಿಮೆನ ಹಾಕ್ಕೊಂತ ಹೊಂಟೈತಿ, ಆದರೆ ಹೆಚ್ಚಂತರೂ ಆಗಾಕತ್ತಿಲ್ಲ. ಸೊ ಅದ್ರ ಸಂಬಂಧ RBIದವ್ರಿಗೆ ಇದ್ರೊಳಗೆ ಒಂದು ಹೊಸ ಮೆಕ್ಯಾನಿಸಮ್ ತೊಗೊಂಬಂದು ನಮ್ಮ ಇಂಡಿಯನ್ ಕರೆನ್ಸಿ ಏನೈತಿ, ನಮ್ಮ ಇಂಡಿಯನ್ ಎಕನಾಮಿ ಐತಿ, ಫೈನಾನ್ಷಿಯಲ್ ಸ್ಟೇಟಸ್ ಏನೈತಿ ಅದನ್ನು ಸ್ಟ್ರಾಂಗ್ ಮಾಡ್ಬೇಕಂತ ಹೇಳಿ ಇದೊಂದು ಮೆಕ್ಯಾನಿಸಮ್ ಹೊಸದವ್ರು ತೊಗೊಂಬಂದಾರ.
ಸೊ ಇದ್ರೊಳಗೆ ಏನಾಗ್ತೈತೆ ಅಂತಂದ್ರೆ ಯಾವುದೋ ಒಬ್ಬರು ಕಂಟ್ರಿದಿಂದ ನೀವು ಇಂಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಅವ್ರಿಗೆ ನೀವೇನು ಹೇಳ್ತೀರಿ ನಿಮ್ಮ ಸಪ್ಲೈಯರ್ಸಿಗೆ ನಾ ಅಂತೂ ಇಂಡಿಯನ್ ರುಪಿನಾಗ ನಿಮಗೆ ಪೇಮೆಂಟ್ ಮಾಡ್ತೀನಿ. ಆಮೇಲೆ ಯಾವುದೋ ಕಂಟ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡತ್ತೀರಿ ಅಂತಂದ್ರೆ ನೀವು ನಮಗೆ ಇಂಡಿಯನ್ ರುಪಿನಾಗ ಪೇಮೆಂಟ್ ಮಾಡಿರಿ ಅಂತ ಹೇಳಿ ನೀವು ಅವ್ರಿಗೆ ಹೇಳ್ತೀರಿ. ಸೊ ಇದು ಪಾಸಿಬಲ್ ಯಾವಾಗ ಆಗ್ತೈತೆ ಅಂತಂದ್ರೆ ನಿಮ್ಮ ಬಾಯರ್ ಕಂಟ್ರಿ ಏನೈತಿ, ನಿಮ್ಮ ಬಾಯರ್ಸ್ ಬ್ಯಾಂಕ್ ಏನೈತಿ, ನಿಮ್ಮ ಬಾಯರ್ಸ್ ಅವರೆಲ್ಲ ಅಗ್ರಿ ಆದಮೇಲೆ ಇದು ಪಾಸಿಬಲ್ ಆಗುತ್ತೆ. ಸುಮ್ಮನೆ ನೀವು ಹೇಳಿದ್ರಿ ಅಂತಂದ್ರೆ ಅದು ಪಾಸಿಬಲ್ ಆಗಂಗಿಲ್ಲ. ಓಕೆ, ಸೊ ಇಲ್ಲೇ ನಿಮ್ಮ ಬಾಯರ್ಸ್ ಆಗಲಿ ನಿಮ್ಮ ಬಾಯರ್ ಕಂಟ್ರಿದವ್ರಾಗಲಿ ಇಲ್ಲೇ ಸ್ಪೆಷಲ್ ವಾಸ್ಟ್ರೋ ಅಕೌಂಟ್ಸ್ ಎರಡೂ ಕಡೆಂತರೂ ಓಪನ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ಆ ಕಂಟ್ರಿ ಒಳಗೆ ಸ್ಪೆಷಲ್ ವಾಸ್ಟ್ರೋ ಅಕೌಂಟ್ ಬೇಕಾಗುತ್ತೆ. ಇಂಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ಈ ಕಂಟ್ರಿ ಒಳಗೆ ಸ್ಪೆಷಲ್ ವಾಸ್ಟ್ರೋ ಅಕೌಂಟ್ಸ್ ಬೇಕಾಗುತ್ತೆ. ಸೊ ಇದ್ರ ಥ್ರೂ ನಿಮ್ಮ ಇಂಡಿಯನ್ ರುಪಿ ಒಳಗೆ ಕರೆನ್ಸಿ ಟ್ರಾನ್ಸಾಕ್ಷನ್ ನೀವು ಮಾಡ್ಬೋದು, ಅಥವಾ ನಿಮಗೆ USD ಒಳಗೆ ಮಾಡಬೇಕಾಗುತ್ತೆ. ಸೊ ಈ ಮೆಕ್ಯಾನಿಸಮ್ ಥ್ರೂ ವರ್ಕೌಟ್ ಮಾಡ್ಬೇಕಂತಂದ್ರೆ ಆ ಕಂಟ್ರೀಸ್ ನಮ್ಮ ಜೋಡಿ ಒಪ್ಬೇಕಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಇರ್ಬೇಕಂತಂದ್ರೆ ಆ ಕಂಟ್ರಿ ಜೋಡಿ ನಮ್ಮ ಟ್ರೇಡ್ ಇರಬೇಕು. ಓಕೆ, ಸೊ ಆ ಕಂಟ್ರಿ ಜೋಡಿ ನಮ್ಮ ಟ್ರಾನ್ಸಾಕ್ಷನ್ ಆಲ್ರೆಡಿ ಇತ್ತಂತಂದ್ರೆ ನಾವು ಅವ್ರ ಜೋಡಿ ಮಾತಾಡ್ಬೋದು. ಓಕೆ, ನೀವೇನೋ ನಿಮ್ಮ ಕಡೆ ಹತ್ರ ನಾವು ತೊಗೊಂಡ್ವಿ ಅಂತಂದ್ರೆ ನಾವು ನಿಮಗೆ ಇಂಡಿಯನ್ ರುಪೀಸ್ನಾಗ ಪೇಮೆಂಟ್ ಮಾಡ್ತೀವಿ, ಅಥವಾ ನಿಮ್ಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ವಿ ಅಂತಂದ್ರೆ ನೀವು ಇಂಡಿಯನ್ ರುಪೀಸ್ನಾಗ ನಮಗೆ ಪೇಮೆಂಟ್ ಮಾಡಿರಿ ಅಂತೇಳಿ ನಾವು ಮಾತಾಡ್ಬೋದು. ಸಪೋಸ್ ಆ ಕಂಟ್ರಿ ಜೋಡಿ ನಮ್ಮ ಟ್ರೇಡೇ ಇರಲಿಲ್ಲ ಅಂತಂದ್ರೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಈಗ ಸದ್ಯಕ್ಕೆ ನಮ್ಮ ಕಂಟ್ರಿದ ಸಿಚುವೇಶನ್ ಏನೈತೆ ಅಂತಂದ್ರೆ ನಾವು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ಗಿನ್ನ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಕಂಟ್ರಿ ಇದೀವಿ. ಸೊ ಅದ್ರ ಸಂಬಂಧ ಏನೈತಿ, ಯಾವಾಗಲೂ ನಮ್ಮ ಕಂಟ್ರಿ ಒಳಗೆ ಡಾಲರ್ದು ಡಿಮಾಂಡ್ ಇದ್ದೇ ಇರ್ತೈತಿ. ಸೊ ಯಾವಾಗಲೂ ಡಾಲರ್ ಡಿಮಾಂಡ್ ಹೈ ಇರೋದ್ರಿಂದ ನಮ್ಮ ವ್ಯಾಲ್ಯೂ, ನಮ್ಮ ಇಂಡಿಯನ್ ಕರೆನ್ಸಿದ ವ್ಯಾಲ್ಯೂ ಏನೈತಿ ಅದು ಯಾವಾಗಲೂ ಕಡಿಮೆನ ಹಾಕ್ಕೊಂತಿರ್ತೈತಿ. ಓಕೆ, ಸೊ ಡಾಲರ್ದ ರೇಟ್ ಜಾಸ್ತಿನ ಹಾಕ್ಕೊಂತ ಹೋಗೋದು, ಯಾಕಂದ್ರೆ ಅಷ್ಟು ಡಿಮಾಂಡ್ ನಮ್ಮ ಕಡೆ ಐತಿ, ನಾವು ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಡಾಲರ್ನಾಗ ಅವ್ರು ಪೇಮೆಂಟ್ ಮಾಡ್ಬೇಕಂತ ನಮ್ಮ ಇಂಡಿಯಾ ಒಳಗೆ ಡಾಲರ್ ಡಿಮಾಂಡ್ ಜಾಸ್ತಿ ಐತಿ. ಸೊ ಡಿಮಾಂಡ್ ಎಲ್ಲಿ ಜಾಸ್ತಿ ಇರ್ತೈತಿ ಅದ್ರ ವ್ಯಾಲ್ಯೂ ಅಲ್ಲಿ ಜಾಸ್ತಿ ಇದ್ದೇ ಇರ್ತೈತಿ. ಓಕೆ, ಸೊ ಹೀಗಾಗಿ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಹಾಕೊಂತ ಹೊಂಟೈತಿ. ಸೊ ಈಗ ಇಂಡಿಯನ್ ಗೌರ್ಮೆಂಟ್ದವ್ರು ಏನು ವಿಚಾರ ಮಾಡಕತ್ತಾರಂತ, ನಾವು ಡಾಲರ್ದ ಡಿಮಾಂಡ್ನ ಕಡಿಮೆ ಮಾಡಿಬಿಟ್ವಿ ಅಂತಂದ್ರೆ ಹೆಂಗಿರುತ್ತೆ, ನಾವು ಡಾಲರ್ ಬದಲಿ ನಾವೇನು ಟ್ರೇಡ್ ಮಾಡಕತ್ತೀವಿ ಅದ್ರನ್ನಾಗ ನಾವು ಇಂಡಿಯನ್ ರುಪೀಸ್ನ ನಾವು ಆ್ಯಸ್ ಅ ಕರೆನ್ಸಿ ನಾವು ಯೂಸ್ ಮಾಡ್ಕೊಳಕತ್ತೀವಿ ಅಂತಂದರೆ ಹೆಂಗಾಗುತ್ತೆ, ಇದನ್ನು ವಿಚಾರ ಮಾಡಿ ಇದು ಹೊಸ ಮೆಕ್ಯಾನಿಸಮ್ ಇಂಡಿಯನ್ ಗೌರ್ಮೆಂಟ್ದವ್ರು RBIದವ್ರು ಇಂಪ್ಲಿಮೆಂಟ್ ಮಾಡಕ್ಕೆ ನೋಡಕತ್ತಾರ. ಸೊ ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ರಷ್ಯಾ, ಆಮೇಲೆ ಇರಾನ್ ಜೋಡಿ ಮಾಡಕತ್ತಾರ. ಸೊ ಫಾರ್ ಎಕ್ಸಾಂಪಲ್ ಇರಾನ್ ಜೋಡಿ ನಮ್ದು ಹೆಂಗೈತಿ, ಸಪೋಸ್ ನಾವು ಇರಾನ್ ಕಡೆಯಿಂದ ಯಾವುದೋ ಒಂದು ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡಕತ್ತಿದ್ವಿ ಅಂತಂದ್ರೆ ಅದ್ರ ಬದಲಿ ನಾವು ಅವರಿಗೆ ರೈಸ್ ಆಗಲಿ, ಶುಗರ್ ಆಗಲಿ, ಟೀ ಆಗಲಿ ನಾವು ಅವ್ರಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಹೀಗಾಗಿ ನಾವು ಅಲ್ಲಿ ಅದನ್ನು ಟ್ಯಾಲಿ ಮಾಡಿ ನಾವು ಅದನ್ನು ಮೀಟ್ ಔಟ್ ಮಾಡ್ಬೋದು. ಸೊ ಅವಾಗ ನಾವು ಟ್ರಾನ್ಸಾಕ್ಷನ್ USD ಒಳಗೆ ಮಾಡೋದು ಬೇಕಾಗಿಲ್ಲ, ನಾವು ಅವಾಗ ಇಂಡಿಯನ್ ಕರೆನ್ಸಿ ಒಳಗೆ ಮಾಡೋಕ್ಕೆ ಪಾಸಿಬಿಲಿಟಿ ಐತಿ. ಯಾಕಂದ್ರೆ ಇಂಡಿಯಾ ಕಡೆಂತ್ರ ಅವ್ರು ಜಾಸ್ತಿ ಇಂಪೋರ್ಟ್ನು ಮಾಡ್ಕೊಳಕತ್ತಾರ, ನಾವು ಅವ್ರ ಕಡೆಂತ್ರ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳತ್ತೀವಿ. ಸೊ ಇಂಥ ಕೇಸ್ನಾಗ ನಾವು ಅದನ್ನು ಮಾಡ್ಬೋದು. ಹಿಂಗೆ ನಾವು ಬೇರೆ ಬೇರೆ ಕಂಟ್ರೀಸ್ ಜೋಡಿ, ಹಿಂಗೆ ನಾವು ಬೇರೆ ಬೇರೆ ಏನು ದೇಶಗಳದಾವ ಅವ್ರ ಜೋಡಿನೂ ನಾವು ಇದೇ ಥರ ಟ್ರಾನ್ಸಾಕ್ಷನ್ಸ್ ನಾವು ಇಟ್ಕೊಳಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಇದನ್ನು ನಾವು ಮಾಡಬೇಕಂತಂದ್ರೆ ಅವ್ರದ್ದು 100% ಅಗ್ರಿಮೆಂಟ್ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅವಾಗನ ನಾವು ನಮ್ಮ ಡಾಲರ್ ಡಿಪೆಂಡೆನ್ಸಿ ನಾವು ಕಡಿಮೆ ಮಾಡ್ಕೋಬೋದು. ನಮ್ಮ ದೇಶದ್ದೇನು ನಾವು ಡಾಲರ್ ಮ್ಯಾಗ ಡಿಪೆಂಡೆಂಟ್ ಅದೀವಿ ಈಗ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಂತಂದ್ರೆ ನಾವು ಆದಷ್ಟು ಜಾಸ್ತಿ ದೇಶಗಳ ಜೋಡಿ ಈ ಥರದ ಮೆಕ್ಯಾನಿಸಮ್ ನಾವು ಯೂಸ್ ಮಾಡಬೇಕಾಗುತ್ತೆ. ಅಂದ್ರೆ ಇಂಡಿಯನ್ ಕರೆನ್ಸಿ ಏನೈತಿ ನಾವು ಟ್ರೇಡ್ ಟ್ರಾನ್ಸಾಕ್ಷನ್ಸ್ನಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದರಿಂದ ನಮ್ದು ಇಂಡಿಯನ್ ರುಪೀಸ್ದೇನು ವ್ಯಾಲ್ಯೂ ಏನೈತಿ ಅದೇನು ವೀಕ್ ಆಗಕತ್ತೈತಿ, ಇಯರ್ ಆನ್ ಇಯರ್ 4 to 5% ವೀಕ್ ಆಗತ್ತೈತಿಲ್ಲ, ಅದು ವೀಕ್ ಆಗೋದು ನಿಂದ್ರಂಗಿಲ್ಲ 100%. ಆದ್ರೆ ಅದ್ರದ್ದೇನು ಸ್ಪೀಡ್, ಯಾವ ಸ್ಪೀಡಿಗೆ ಅದು ಕಡಿಮೆ ಹಾಕ್ಕೊಂತ ಹೊಂಟೈತಿ, ಆ ಸ್ಪೀಡ್ ಸ್ವಲ್ಪ ಕಡಿಮೆ ಆಗ್ತೈತಿ. ಸೊ ಅದನ್ನು ನಾವು ಸ್ವಲ್ಪ ಲಾಂಗರ್ ಪೀರಿಯಡ್ ತನಕ ನಾವು ಪುಷ್ ಮಾಡ್ಬೋದು. ಆದರೆ ಈ ಸಿಸ್ಟಮ್, ಈ ಮೆಕ್ಯಾನಿಸಮ್ಗೆ ಎಲ್ಲರೂ, ಎಲ್ಲ ಕಂಟ್ರಿದವರು ಎಕ್ಸೆಪ್ಟ್ ಮಾಡಿ, ಎಲ್ಲರ ಕಂಟ್ರಿದವ್ರು ಅದನ್ನು ಅಗ್ರಿ ಮಾಡಿ ಇದ್ರೊಳಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇದು ಒಂದು ದೊಡ್ಡ ಚಾಲೆಂಜ್ ಐತಿ. ಯಾಕಂತಂದ್ರೆ ಎಲ್ಲರೂ ಅಗ್ರಿ ಆಗಂಗಿಲ್ಲ, ಎಲ್ಲರದೂ ಬೇರೆ ಬೇರೆ ಚಾಲೆಂಜಸ್ ಇರ್ತಾವೆ, ಎಲ್ಲರಿಗೂ ಬೇರೆ ಬೇರೆ ಅವ್ರದ್ದು ಕಂಟ್ರೀಸ್ ಪಾಲಿಸೀಸ್ ಇರ್ತಾವೆ. ಸೊ ಇದನ್ನೆಲ್ಲನೂ ಮೀಟ್ ಔಟ್ ಮಾಡ್ಬೇಕು. ಆಮೇಲೆ ಎಲ್ಲ ಮ್ಯಾಕ್ಸಿಮಮ್ ಕಂಟ್ರೀಸ್ ಜೋಡಿ ನಾವು ಇದನ್ನು ಇಂಡಿಯನ್ ರುಪೀಸ್ನಾಗ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇದೊಂದು ದೊಡ್ಡ ಚಾಲೆಂಜ್ ಐತಿ. ಇದ್ರ ಜೋಡಿ ನಾವು ಈಗ ಇಂಡಿಯನ್ ಗೌರ್ಮೆಂಟ್ ನಾವು ಅದನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಈಗ ಯಾವ್ಯಾವ ಕಂಟ್ರಿದು ನೆಟ್ ಇಂಪೋರ್ಟ್ ಏನೈತಿ ಇಂಡಿಯನ್ ರುಪಿನಾಗ ಜಾಸ್ತಿ ಇರ್ತೈತಲ್ಲ ಅವ್ರು ಇದನ್ನು ಈಸಿಲಿ ಮಾಡ್ಬೋದು. ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಯಾಕಂತಂದ್ರೆ ಇಂಡಿಯನ್ ರುಪೀಸ್ ಅವರು ಪೇ ಮಾಡಿ ಅವ್ರು ಇಂಪೋರ್ಟ್ ಮಾಡ್ಕೊಳಕತ್ತಾರ. ಸೊ ಅವ್ರ ಜೋಡಿ ನಾವು ಈ ಟ್ರಾನ್ಸಾಕ್ಷನ್ನ ಇಂಡಿಯನ್ ರುಪೀಸ್ ಇನ್ಕ್ಲೂಡ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಅವ್ರು ನಾವು ಯಾಕೆ ಸುಮ್ಮನೆ USDನಾಗ ಮಾಡ್ಬೇಕು, ನಾವು ಇಂಡಿಯನ್ ರುಪಿನಾಗ ಪೇಮೆಂಟ್ ಮಾಡ್ತೀವಿ ಅಂಥೇಳಿ ಅವ್ರು ಓಕೆ ಇರ್ತಾರೆ. ಆದ್ರೆ ಒಂದೊಂದು ಕಂಟ್ರೀಸ್ ನೆಟ್ ಇಂಪೋರ್ಟ್ ಅವ್ರ ಜೋಡಿ ಇಂಡಿಯನ್ ರುಪಿನಾಗ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಅವ್ರಂತಾರೆ ನಾವು ಸುಮ್ಮನೆ ಯಾಕೆ ಇಂಡಿಯನ್ ರುಪಿನಾಗ ಮಾಡಬೇಕಪ್ಪ, ನಾವು US ಡಾಲರ್ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಡೆದೈತಿ USDನಾಗ ಅದ್ರೊಳಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಆದರೆ ಇಂಡಿಯಾ ಸಂಬಂಧಿತ ಸ್ಟಾರ್ಟಿಂಗ್ ಪಾಯಿಂಟ್ ಐತಿ 100%. ಇದ್ರೊಳಗೆ
ಇನಿಷಿಯಲಿ ಚಾಲೆಂಜಸ್ ಬರ್ತಾವೆ. ಈಗ ಭಾಳಷ್ಟು ಕಂಟ್ರೀಸ್ ಮಾಡಕತ್ತಾರ. ಚೈನಾದವರು ಯುವಾನ್ನಾಗ ಡೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ರಷ್ಯಾದವರು ರೂಬಲ್ನಾಗ ಟ್ರಾನ್ಸಾಕ್ಷನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಯಾಕಂತಂದ್ರೆ ಈಗೀಗ USD ಅವ್ರು ಇದ್ರೊಳಗಿಂತ ತೆಗ್ದಾರ. ಸೊ USD ಅದ್ರೊಳಗೆ ಟ್ರಾನ್ಸಾಕ್ಷನ್ ಆಗಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ಅದ್ರ ಸಂಬಂಧ ರಷ್ಯಾ, ಚೈನಾ ಆಗಲಿ ಅವ್ರವ್ರ ಕರೆನ್ಸಿ ಒಳಗೆ ಅವ್ರು ಮಾಡಕತ್ತಾರ. ಸೊ ಹಂಗೆ ಇಂಡಿಯಾನು ತಮ್ಮ ಕರೆನ್ಸಿ ರೂಪಿ ಒಳಗೆ ಟ್ರಾನ್ಸಾಕ್ಷನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಕತ್ತೈತಿ. ಓಕೆ, ಸೊ ಅದ್ರೊಳಗೆ ತಪ್ಪೇನಿಲ್ಲ. ಸೊ ನಾವೇನಿದು ಸ್ಟೆಪ್ ತೊಗೊಂಡಿವಿ, ಇದು ನಮ್ಮ ಬೆನಿಫಿಟ್ ಸಂಬಂಧ ತೊಗೊಂಡಿವಿ. ನಮ್ಮ ಕಂಟ್ರಿದು ಎಕನಾಮಿ ಸ್ಟ್ರಾಂಗ್ ಮಾಡ್ಬೇಕು, ಆಮೇಲೆ ನಮ್ಮ ಕಂಟ್ರಿದು ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಎಲ್ಲ ಬೆಳೆಸ್ಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕಂತೇಳಿ ನಾವು ಇದನ್ನು ಸ್ಟೆಪ್ ತೊಗೊಂಡಿವಿ. ಸೊ ನೋ ಡೌಟ್ ಇದ್ರೊಳಗೆ ಇನಿಷಿಯಲಿ ಚಾಲೆಂಜಸ್ ಬರ್ತಾವೆ. ಸೊ ಇದ್ರೊಳಗೆ ಚಾಲೆಂಜಸ್ ಎಂಥವು ಬರ್ತಾವೆ ಅಂತಂದ್ರೆ, ಸೊ ಇದ್ರೊಳಗೆ ಫಿನಾನ್ಷಿಯಲ್ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಅಂತಂದ್ರೆ, ಇಂಡಿಯನ್ ರುಪಿ ನಮ್ಮ ಇದ್ರೊಳಗೆ ಕಡಿಮೆ ಬೀಳ್ಬೋದು. ಯಾಕಂತಂದ್ರೆ ಡಾಲರ್ ಮ್ಯಾಗಿಂತ ಡಿಪೆಂಡೆನ್ಸಿ ನಾವು ಕಡಿಮೆ ಮಾಡಕತ್ ಬಿಟ್ವಿ ಅಂತಂದ್ರೆ ನಮ್ಮ ಡಾಲರ್ ನೆಸೆಸರಿ ಜಾಸ್ತಿ ಇಲ್ಲ, ಇಂಡಿಯನ್ ರುಪೀಸ್ ನೆಸೆಸರಿ ಜಾಸ್ತಿ ಐತಿ. ಸೊ ಅವಾಗ ಅದು ಕಡಿಮೆ ಬೀಳ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಂಡಿಯನ್ ರುಪೀದ್ ವ್ಯಾಲ್ಯೂ ಏನೈತಿ, ಇಂಟರ್ನ್ಯಾಷನಲ್ ಲೆವೆಲ್ನಾಗ ಇಂಡಿಯನ್ ರುಪೀದ್ ವೇಟೇಜ್ ಏನೈತಿ ಅದು ಜಾಸ್ತಿ ಬೆಳ್ಕೊಂತ ಹೋಗುತ್ತೆ. ಭಾಳಷ್ಟು ಬೇರೆ ಬೇರೆ ಕಂಟ್ರೀಸ್ನಾಗ ಇಂಡಿಯನ್ ರುಪೀಸ್ ಎಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕ್ರೆಡಿಬಿಲಿಟಿ ಏನೈತಿ ಅದು ಇಂಡಿಯನ್ ರುಪೀಸ್ದು ಬೆಳಿತೈತಿ. ಸೊ ಇದು ಪ್ಲಸ್ ಪಾಯಿಂಟ್ ಐತಿ ಫಿನಾನ್ಷಿಯಲಿ. ಅದರ ಕಾನ್ಸಿಕ್ವೆನ್ಸಸ್ ನಾವು ನೋಡಿದ್ವಿ ಅಂತಂದ್ರೆ. ಆಮೇಲೆ ಫಿನಾನ್ಷಿಯಲ್ ಕಾನ್ಸಿಕ್ವೆನ್ಸಸ್ ಜೋಡಿ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ನು ಭಾಳಷ್ಟು ಬರ್ತಾವೆ. ಹೆಂಗಂತಂದ್ರೆ ಭಾಳಷ್ಟು ಕಂಟ್ರೀಸಿಗೆ ಈಗ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ರುಪಿನ ಟ್ರಾನ್ಸಾಕ್ಷನ್ ಒಳಗೆ ಇಂಪ್ಲಿಮೆಂಟ್ ಮಾಡೋದು ಲೈಕ್ ಇರೋಂಗಿಲ್ಲ, ಸ್ಪೆಷಲಿ US ಗೌರ್ಮೆಂಟಿಗೆ. ಯಾಕಂತಂದ್ರೆ ಅದ್ರೊಳಗೆ ನಾವು ಸ್ಟ್ಯಾಂಡರ್ಡಿಗೆ ಯೂಸ್ ಮಾಡೋದು US ಡಾಲರ್. ಸೊ US ಡಾಲರ್ಸನ್ನು ನಾವು ಬೈಪಾಸ್ ಮಾಡಿ ಇಂಡಿಯನ್ ರುಪೀಸ್ ನಾವು ಯೂಸ್ ಮಾಡಕತ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಸ್ವಲ್ಪ ಹರ್ಟ್ ಆಗೇ ಆಗ್ತೈತಿ. ಆದರೆ ಬೇರೆ ಏನೂ ಆಪ್ಷನ್ ಇಲ್ಲ. ಸೊ ನಮ್ಮ ಬೆನಿಫಿಟ್ನೇ ನಾವು ಇದು ಮಾಡಲೇಬೇಕಾಗುತ್ತೆ. ಬೇರೆ ಎಲ್ಲ ಕಂಟ್ರೀಸ್ ಹೆಂಗೆ ಮಾಡಕತ್ತಾರೆ ಹಂಗೆ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಇವತ್ತಿಲ್ಲ ನಾಳೆ ಎಲ್ಲ ಕಂಟ್ರೀಸ್ನು ಅವ್ರವ್ರ ಬೆನಿಫಿಟ್ ಸಂಬಂಧ ಇವೆಲ್ಲ ಚೇಂಜಸ್ ಮಾಡ್ಕೋತಾರೆ. ಸೊ ವೈ ನಾಟ್ ನಾವು. ಆಮೇಲೆ ಕೆಲವೊಂದು ಕಂಟ್ರೀಸ್ ತಮ್ಮ ಕರೆನ್ಸಿಯನ್ನು ಟ್ರಾನ್ಸಾಕ್ಷನ್ಸ್ನಾಗ ತರಂಗನೇ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಅದು ಜರೂರತ್ತೇ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಜಪಾನ್ ಐತಿ. ಜಪಾನ್ ಸೋಲಿ ಎಕ್ಸ್ಪೋರ್ಟ್ ಕಂಟ್ರಿ, ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರೆ ಅವ್ರು, ಇಂಪೋರ್ಟ್ ಭಾಳ ಕಡಿಮೆ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರ ಕರೆನ್ಸಿ ಅವ್ರು ಯಾವಾಗಲೂ ವೀಕ್ ಇಟ್ಕೋಬೇಕಂತ ಹೇಳಿ ನೋಡ್ತಾರೆ. ಯಾಕೆ ವೀಕ್ ಇಟ್ಕೋಬೇಕಂತಾರೆ, ಯಾಕಂತಂದ್ರೆ ಅವರು ಪೇಮೆಂಟ್ಸ್ ಏನು ಬರ್ತಾವೆ US ಡಾಲರ್ಸ್ನಾಗ ಇರ್ತಾವೆ. ಸೊ US ಡಾಲರ್ಸ್ಕಿನ್ನ ಅವ್ರ ಕರೆನ್ಸಿ ವೀಕ್ ಇತ್ತಂತಂದ್ರೆ ಅವ್ರಿಗೆ ಫಾಯ್ದಾ ಆಗುತ್ತೆ, ಇಲ್ಲ ಅಂತಂದ್ರೆ ಅವ್ರಿಗೆ ಫಾಯ್ದಾ ಆಗಂಗಿಲ್ಲ. ಸೊ ಹಿಂಗೂ ಸ್ವಲ್ಪ ಕಂಟ್ರೀಸ್ ಅದಾವು ಯಾರು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅದಾರ, ಆಮೇಲೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳಂಗಿಲ್ಲ. ಅವರಿಗೆ ತನ್ನ ಕರೆನ್ಸಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ತನ್ನ ಕರೆನ್ಸಿ ಮ್ಯಾಗ ಟ್ರಾನ್ಸಾಕ್ಷನ್ ಮಾಡೋದು ನೆಸೆಸರಿ ಇರೋಂಗಿಲ್ಲ. ಅವ್ರ ಕರೆನ್ಸಿ ಅವ್ರು ವೀಕ್ ಮಾಡ್ಕೊತ ಹೋಗ್ತಾರೆ. ಅದರಿಂದ ಅವ್ರಿಗೆ ಜಾಸ್ತಿ ಫಾಯ್ದಾ ಆಗ್ತಿರ್ತೈತಿ, ಅವ್ರ ಎಕನಾಮಿ ಹಂಗೆ ಸ್ಟ್ರಾಂಗ್ ಆಗ್ತೈತಿ. ಸೊ ಈ ಥರ ಇದ್ರ ಕಾನ್ಸಿಕ್ವೆನ್ಸಸ್ ಅದಾವೆ. ಆಮೇಲೆ ಶಾರ್ಟ್ ಟರ್ಮ್ ಇದ್ರೊಳಗೆ ಚಾಲೆಂಜಸ್ ಭಾಳ ಬರ್ತಾವೆ. ಶಾರ್ಟ್ ಟರ್ಮ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ನಾವು ಭಾಳ ಫೇಸ್ ಮಾಡಬೇಕಾಗುತ್ತೆ ಆ್ಯಸ್ ಇಂಡಿಯನ್ಸ್. ಸೊ ಆ್ಯಸ್ ಅ ಇಂಡಿಯನ್ ಗೌರ್ಮೆಂಟ್ ಆಗಲಿ RBI ಆಗಲಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಭಾಳ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರದೂ ವಿರೋಧ ಇದ್ದೇ ಇರ್ತೈತಿ, ಎಲ್ಲರದೂ ಕೋಆಪ್ರೇಷನ್ ನಮಗೆ ಸಿಗ್ಲಿಕ್ಕಿಲ್ಲ. ಆದ್ರೆ ಲಾಂಗರ್ ರನ್ನಾಗ 100% ಇದು ನಮಗೆ ಫಾಯ್ದೆ ಬಂದೈತಿ. ಲಾಂಗರ್ ರನ್ನಾಗ ನಮಗೆ ಇದು 100% ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತೈತಿ. ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಇದೊಂದು ಗ್ರೇಟ್ ಸ್ಟೆಪ್ ಐತಿ, ಆಮೇಲೆ ಬೋಲ್ಡ್ ಸ್ಟೆಪ್ ಐತೆ ಅಂತೇಳಿ ನಾನು ಹೇಳ್ತೀನಿ. ಆಮೇಲೆ ಸದ್ಯಕ್ಕಂತರೂ ಇದ್ರ ಬಗ್ಗೆ ನಾವು ಇಷ್ಟ ಡಿಸ್ಕಷನ್ ಮಾಡ್ಬೋದು, ಯಾಕಂದರೆ ಇಷ್ಟ ಇನ್ಫಾರ್ಮೇಷನ್ ನಮ್ಮ ಕಡೆ ಅಂತೂ ಬಂದೈತಿ. ಇನ್ನೂ ಜಾಸ್ತಿ ಡೀಟೇಲ್ನ ನಾವು ಮಾಡ್ಬೇಕಂತಂದ್ರೆ ಇದ್ರೊಳಗೆ ಇನ್ನೂ ಜಾಸ್ತಿ ನಾವು ಟ್ರಾನ್ಸಾಕ್ಷನ್ಸ್ ಯಾವ ಥರ ಮಾಡ್ಕೊತ ಹೋಗ್ತೀವಿ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಡಿರೆಕ್ಟ್ಲಿ ಇಂಡಿವಿಜುವಲ್ ಇಂಪೋರ್ಟರ್ಸ್ ಅಥವಾ ಎಕ್ಸ್ಪೋರ್ಟರ್ಸಿಗೆ ಇದ್ರದ್ದು ಫಾಯ್ದಾ ಯಾವ ಥರ ಆಗ್ಬೋದು ನಾನು ನೋಡೋ ಪ್ರಕಾರ ಏನಂತಂದ್ರೆ, ನಿಮ್ಮ ಡಾಕ್ಯುಮೆಂಟೇಷನ್ ಆಗಲಿ, ನಿಮ್ಮ ಟ್ರಾನ್ಸಾಕ್ಷನ್ಸ್ನಾಗ ಆಗಲಿ ಅದು ಸ್ವಲ್ಪ ಈಸ್ ಆಗುತ್ತೆ ನಿಮಗೆ. ಯಾಕಂತಂದ್ರೆ ಅವಾಗ ನಿಮಗೆ ಡಾಲರ್ ರೇಟ್ ಕನ್ವರ್ಷನ್ಸ್ ಆಗಲಿ, ಡಾಲರ್ ರೇಟ್ ಫ್ಲಕ್ಚುಯೇಷನ್ಸ್ ಆಗಲಿ ಅದನ್ನು ನೀವು ನೋಡ್ಕೊತ ಕುಂದ್ರೂ ಜರೂರತ್ತಿಲ್ಲ. ಡಿರೆಕ್ಟ್ಲಿ ನೀವು ಇಂಡಿಯನ್ ರುಪೀಸ್ನಾಗ ಟ್ರಾನ್ಸಾಕ್ಷನ್ ಮಾಡೋದಿರ್ತೈತಿ. ಸೊ ಡಿರೆಕ್ಟ್ಲಿ ನೀವು ನಿಮ್ಮದು ಇಂಡಿಯನ್ ರುಪೀಸ್ ರೇಟ್ ಏನೈತಿ ಅದನ್ನು ನೀವು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು. ಇಲ್ಲಾಂತಂದ್ರೆ ಎಷ್ಟು ದಿವಸ ಅದು ಕನ್ವರ್ಷನ್ ಮಾಡೋದ್ರಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಿದ್ವು. ಆಮೇಲೆ ಇನಿಷಿಯಲ್ ಹೊಸದಾಗಿ ಯಾರು ಇಂಪೋರ್ಟರ್ಸ್ ಎಕ್ಸ್ಪೋರ್ಟರ್ಸ್ ಇರ್ತಾರೆ ಅವರಿಗೆ ಭಾಳ ಲಾಸಸ್ ಬೇರ್ ಮಾಡಬೇಕಾಗ್ತೈತಿ, ಯಾಕಂದ್ರೆ ಕನ್ವರ್ಷನ್ ಅವ್ರು ಪ್ರಾಪರ್ ಮಾಡ್ತಿದ್ದಿಲ್ಲ. ಓಕೆ, ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇಂಡಿವಿಜುವಲ್ ಲೆವೆಲಿಗೆ ಆ್ಯಸ್ ಎ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಕಂಪನೀಸಿಗೆ ಬೆನಿಫಿಟ್ ಆಗ್ತಾವೆ. ಇನ್ನೂ ಜಾಸ್ತಿ ಏನು ಬೆನಿಫಿಟ್ಸ್ ಅಥವಾ ಡ್ರಾಬ್ಯಾಕ್ಸ್ ಏನೇನು ಆಗ್ಬೋದು ಇದನ್ನು ನಾವು ಇನ್ನೊಂದು ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಆದಮೇಲೆ ಗೊತ್ತು ಮಾಡ್ಕೋಬೋದು. ಸೊ ಅದಾದಮೇಲೆ ಬೇಕಾದ್ರೆ ಇನ್ನೊಂದು ಡೀಟೇಲ್ ವೀಡಿಯೋ ಮಾಡೋ ನಂತರ ಅಲ್ಲಿ ತನಕ ಅಟ್ಲೀಸ್ಟ್ ಈಗ ಸದ್ಯಕ್ಕೆ USD ಎಷ್ಟು ದಿವ್ಸ ನಡೆಯಕತ್ತೈತಿ ಅಲ್ಲಿ ತನಕ USDನಾಗರೆ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿರಿ, USDನಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ, ಅದ್ರದ್ದು ಸ್ವಲ್ಪ ಮಜಾ ತೊಗೋರಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್.